ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ಬ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಕ್ಷಮೆ ಇರಲಿ ದಯವಿಟ್ಟು. ಬಿಕಾಸ್ ನಾನು 2 ತಿಂಗಳಾಗ್ತಾ ಬರ್ತಿದೆ ಅದರ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ರೀಸನ್ ಇಷ್ಟೇ, ತುಂಬ ಕೆಲಸ ಇದ್ದಿದ್ದು ರೀಸನ್ಸಿಂದ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಟೈಮ್ ತೊಗೊಂಡು ನಿಮ್ಗಳಿಗೋಸ್ಕರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ ನಾನು ಆರ್ಡರಿಗೆ ಬಂದಿದ್ದೀನಿ, ಹೊಸಪೇಟೆ ಆರ್ಡರಲ್ಲಿದ್ದೀನಿ. ಸೊ ಹೊಸಪೇಟೆನಲ್ಲಿ ನಾನು ಯಾವ ರೀತಿ ಮೇಕ್ ಓವರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಅಗೇನ್ ಬ್ಯಾಕ್. ಸೊ ಇವತ್ತು ಮಾಡ್ತಾ ಇರೋ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಮೇಕ್ ಓವರ್ನ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ನಾನಿಲ್ಲಿ ಕ್ಲೈಂಟಿಗೆ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸ್ ಮಾಡಿಕೊಂಡು ಸ್ವೆಟ್ ವೈಪ್ಸಿಂದ ಯಾವುದೇ ಫ್ಲೇವರ್ ಆಗಿರ್ಬೋದು, ಸ್ಕಿನ್ ಡಿಪೆಂಡ್ಸ್, ಸ್ಕಿನ್ ಮೇಲೆ ವೈಪ್ ಮಾಡಿಕೊಂಡು ಫೇಸ್ ಇಡೀ ಕ್ಲೀನ್ ಮಾಡ್ಕೊಳ್ಳೋಣ ಮೊದಲಿಗೆ. ಇದಾದಮೇಲೆ ನಾನು ಫಸ್ಟಿಗೆ ಹೈ ಮೇಕಪ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಹೈ ಮೇಕಪ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಮೇಕಪ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಹಾಗೆಯೇ ಹೈ ಮೇಕಪ್ ಮಾಡಿ ಅದಾದಮೇಲೆ ನಾವು ಮೇಕಪ್ಗೆ ಹೋಗೋದ್ರಿಂದ ಯಾವುದೇ ರೀತಿ ಪ್ಯಾಚಸ್ ಬರೋದಿಲ್ಲ. ಫಸ್ಟೇ ನಾವು ಮೇಕಪ್ ಮಾಡ್ಕೊಂಡು ಅದಾದಮೇಲೆ ನಾವು ಹೈ ಮೇಕಪ್ ಮಾಡ್ತೀವಿ ಅಂತ ಅಂದರೆ, ಸೊ ಹೈ ಮೇಲೆ ಶೇಡ್ಸ್ ಹಾಕಬೇಕಾದ್ರೆ ಆ ಶೇಡ್ಸ್ ಎಲ್ಲ ನಾವು ಚೀಕ್ಸ್ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಹೈ ಮೇಕಪ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ತಿಳ್ಕೊಳ್ತೀರಾ ಕಂಪ್ಲೀಟಾಗಿ. ಸೊ ನನ್ನ ಒಂದು ಕ್ಲೈಂಟ್ ಬಗ್ಗೆ, ಅಂದರೆ ನನ್ನ ಒಂದು ಕ್ಲೈಂಟ್ಗೆ ಯಾವ ರೀತಿ ಮೇಕ್ ಓವರ್ ಬೇಕು ಅನ್ನೋದ್ರ ಬಗ್ಗೆ ಒಂದು 2 ಲೈನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಅವರಿಗೆ ತುಂಬ ಕ್ಲೀನ್ ಆ್ಯಂಡ್ ಸಿಂಪಲ್ ಮೇಕ್ ಓವರ್ ಬೇಕು, ಹಾಗೆಯೇ ತುಂಬ ಹೈ ಮೇಕಪ್ ಕೂಡ ತುಂಬ ಹೆವಿ ಬೇಡ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಹೈ ಮೇಕಪ್ ಕೂಡ ತುಂಬ ಲೋ ಕ್ವಾಂಟಿಟಿ ತೊಗೊಂಡು ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ಕಿನ್ ಟೈಪ್ ಕೂಡ ಅಷ್ಟೇ ತುಂಬ ಲೋ ಕ್ವಾಂಟಿಟಿ ಫೌಂಡೇಶನ್ಸ್ನ ಯೂಸ್ ಮಾಡಿ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟಿಗೆ ಹೈ ಮೇಕಪ್ಗೆ ಬೇಸ್ ಆಗಿ ಮೆರೂನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈಟ್ ಮೆರೂನ್ ಕಲರ್ನ ಶೇಡ್ ಕೊಟ್ಕೊತಾ ಇದ್ದೀನಿ. ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್, ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಜಸ್ಟ್ 2 ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಸ್ಮೆಂಟ್ ಒಂದು ಶೇಡ್, ಅದಾದಮೇಲೆ ಇನ್ನೊಂದು ಲೈಟ್ ಶೇಡ್. ಸೊ ಅವ್ರು ಏನು ಹಾಕಿದ್ದಾರೆ ಆ ಡ್ರೆಸ್ಸಿಗೆ ತಕ್ಕಂತೆ ನಾನು ಹೈ ಮೇಕಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಏನು ಡ್ರೆಸ್ ಹಾಕಿರ್ತೀವೋ ಅದ್ರ ಸಿಮಿಲರ್ ಕಲರ್ಸ್ನ ನಾವು ಯೂಸ್ ಮಾಡಬೇಕು. ಹೈ ಮೇಕಪ್ಗೆ ಎಕ್ಸಾಕ್ಟ್ ಕಲರ್ಸ್ನ ಯೂಸ್ ಮಾಡಬಾರ್ದು, ಅಥವಾ ಸಿಮಿಲರ್ ಜೊತೆಗೆ ಅಪೋಸಿಟ್ ಕಲರ್ಸ್ನ ಯೂಸ್ ಮಾಡೋದ್ರಿಂದ ಹೈ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೈ ಕಲರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋಸ್ ಫಿಲ್ ಮಾಡಿಕೊಂಡು ಲೈನರ್ನ ಯೂಸ್ ಮಾಡಿಕೊಂಡು ಮಸ್ಕರ ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಹೋಗೋದೆ ಫೇಸ್ ಬೇಸ್ ಫೌಂಡೇಶನ್ಗೆ. ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಯಾವುದೇ ಶೇಡ್ಸ್ ಕ್ಲೈಂಟ್ಸ್ ಕೂಡ ಸಿಗ್ತಾ ಹೋಗ್ಬೋದು. ಸಿಮಿಲರ್ ಒಂದೇ ಕ್ಲೈಂಟ್ಸ್, ಒಂದೇ ರೀತಿ ಟೋನ್ ಇರೋವಂಥ ಕ್ಲೈಂಟ್ ಸಿಗ್ತಾರೆ ಅನ್ನೋದು ನಮ್ಗೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಡಾರ್ಕ್ ಟೋನ್ ಸಿಗ್ಬೋದು, ಮೀಡಿಯಮ್ ಟೋನ್ ಸಿಗ್ಬೋದು, ಅಥವಾ ತುಂಬ ಫೇರ್ ಟೋನ್ ಕೂಡ ಸಿಗ್ಬೋದು. ನಮಗೆ ಯಾವುದೇ ಟೋನ್ ಸಿಕ್ಕರು, ಯಾವುದೇ ಸ್ಕಿನ್ ಸಿಕ್ಕಿದ್ರು ನಾವು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಅವ್ರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ರೀತಿ ಮೇಕಪ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರಬೇಕು. ಸೊ ಆವಾಗಲೇ ನಾವು ಒಂದು ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಬರೋದು. ಸೊ ಹಾಗಾಗಿ ಬೇಸ್ ಫೌಂಡೇಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ ಫೌಂಡೇಶನ್ಸ್ನ ನಾವು ಯಾವ ರೀತಿ ಚಾಯ್ಸ್ ಮಾಡ್ತೀವಿ, ಈ ಸ್ಕಿನ್ನಿಗೆ ನಾವು ಇದೇ ಫೌಂಡೇಶನ್ನ ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ಮೇಕಪ್ ಮಾಡೋದಕ್ಕೂ ಮುಂಚೆನೇ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಹೇರ್ ಸ್ಟೈಲ್ ಒಂದು ಕಂಪ್ಲೀಟ್ ಆಯಿತು ಅಂತಂದರೆ ಮೇಕಪ್ ಮಾಡೋದಕ್ಕೆ ನನಗೆ ತುಂಬ ಈಸಿ ಅನಿಸುತ್ತೆ. ಹಾಗಾಗಿ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಸೊ ನನ್ನ ಕ್ಲೈಂಟಿಗೆ ತುಂಬ ಹೆವಿ ಫೌಂಡೇಶನ್ ಬೇಡ, ತುಂಬ ಹೆವಿ ಲುಕ್ ಬೇಡ, ತುಂಬ ಬ್ರೈಟ್ನೆಸ್ ಬೇಡ. ಬಿಕಾಸ್ ನಾನೇ ಇಷ್ಟು ಬ್ರೈಟ್ ಇದ್ದೀನಿ, ನನಗೆ ತುಂಬ ಬ್ರೈಟ್ನೆಸ್ ಬೇಡ, ತುಂಬ ಹೆವಿ ಮೇಕಪ್ ಬೇಡ ಅನ್ನೋ ಅವ್ರ ರೀಸನ್ಸಿಂದ ನಾನು ಅವರಿಗೆ ತುಂಬ ಲೋ ಮೇಕಪ್ನ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅವರಿಗೆ ಸ್ಕಿನ್ ಟೋನ್ ಏನಿದೆ ಸೇಮ್ ಅದೇ ಸ್ಕಿನ್ ಟೋನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಐ ಲ್ಯಾಶಸ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಕಂಪ್ಲೀಟಾಗಿ ಐ ಲ್ಯಾಶಸ್ ಹಾಕಿ ಮುಗಿದ ಮೇಲೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಐಸ್ ಮಾತ್ರ. ಸೊ ನನ್ನ ಕ್ಲೈಂಟಿಗಂತೂ ತುಂಬ ಅಂದರೆ ತುಂಬ ಭಯ ಆಯಿತು. ಮೇಕಪ್ ಹೇಗೆ ಬರುತ್ತೋ, ಚೆನ್ನಾಗಿ ಬರಲ್ವೋ ಅಂತ ಆ ಥರ ಒಂದು ಡೌಟ್ ತುಂಬಾ ಕಾಡ್ತಾ ಇತ್ತು ಅವರಿಗೆ. ಅವ್ರ ಫೇಸಲ್ಲಿ ಅದು ಕಾಣಿಸ್ತಾ ಇತ್ತು. ಬಿಕಾಸ್ ಅವರು ನನ್ನ ಇನ್ಸ್ಟಾಗ್ರಾಮ್ ಕ್ಲೈಂಟ್, ನನ್ನ ಫೇಸೇ ಅವ್ರು ನೋಡಿಲ್ಲ, ಜಸ್ಟ್ ನನ್ನ ವೀಡಿಯೋಸ್ನ ನೋಡಿ ಅಷ್ಟೇ ಅವರು ನನ್ನ ಆರ್ಡರ್ನ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಸೊ ಆಫ್ಟರ್ ಲುಕ್ ಆದಮೇಲೆ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಸೊ ಹೊಸಪೇಟೆ ಕ್ಲೈಂಟ್ ಇವರು. ಹೊಸಪೇಟೆ ಅಂತಂದರೆ ಬ್ಯಾಂಗ್ಳೂರಿಂದ 7:30 hours ಅಷ್ಟು ಜರ್ನಿ ಆಗುತ್ತೆ.
ನೋಡಿ ನಾನು ಹೈ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟು ಟೈಮ್ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಹೈ ಮೇಕಪ್ ಒಂದು ಕಂಪ್ಲೀಟ್ ಆಯಿತು ಅಂತಂದರೆ ಫೇಸ್ ಫೌಂಡೇಶನ್ಸ್ ಏನೇ ಇದ್ರೂ ಒಂದು ಜಸ್ಟ್ 5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಹೈ ಮೇಕಪ್ ಅಷ್ಟೇ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ಬಟ್ ಹೈ ಮೇಕಪ್ ಒಂದು ಕಂಪ್ಲೀಟ್ ಮಾಡಿಕೊಂಡ್ರೆ ಇಡೀ ಮೇಕಪ್ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಸೊ ಇದಾದಮೇಲೆ ನಾನು ಬೇಸ್ ಫೌಂಡೇಶನ್ ಕಂಪ್ಲೀಟ್ ಮಾಡಿಕೊಂಡು ಹಾಗೆಯೇ ಅವರ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ವಾಟರ್ ಪ್ರೂಫ್ ಫೌಂಡೇಶನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಬ್ಲೆಂಡ್ ಕೂಡ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಅವರಿಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಲೈಟಾಗಿ ಕಾಣಿಸ್ತಾ ಇದ್ದಿದ್ದು ರೀಸನ್ಸಿಂದ ಡಾರ್ಕ್ ಸರ್ಕಲ್ ಕವರೇಜ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಪೌಡರ್ನ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ನಾನು ಲಾಸ್ಟಿಗೆ ಕಾಜಲ್ನ ಕಂಪ್ಲೀಟ್ ಮಾಡ್ಕೋತೀನಿ. ಕಾಜಲ್ನ ಫಸ್ಟಿಗೆ ಯಾಕೆ ಹಾಕೋದಿಲ್ಲ ಅಂತಂದರೆ ಡಾರ್ಕ್ ಸರ್ಕಲ್ ಕವರೇಜ್ ಅಥವಾ ಫೌಂಡೇಶನ್ನ ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಏರುಪೇರು ಆಯಿತು ಅಂತಂದ್ರೆ ಸ್ಕಿನ್ನಿಗೆ ಬ್ಲ್ಯಾಕ್ನೆಸ್ ಅನ್ನೋದು ಇಳಿತಾ ಹೋಗುತ್ತೆ. ಹಾಗಾಗಿ ನಾವು ಲಾಸ್ಟಿಗೆ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಅದನ್ನು ದಯವಿಟ್ಟು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ನಾನು ಫೇಸ್ ಕಾಂಟೋರ್ ಮಾಡ್ಕೊತಾ ಇದ್ದೀನಿ. ಫೇಸ್ ಕಾಂಟೋರ್ ತುಂಬ ಮುಖ್ಯ. ಬಿಕಾಸ್ ನಮ್ಮ ಕೆಲವೊಂದು ಫೇಸ್ಗಳು ಅಗಲ ಇರುತ್ತೆ, ಗುಂಡಿಗಿರುತ್ತೆ. ಸೊ ಆ ಫೇಸ್ಗಳನ್ನ ಕಟ್ ಮಾಡಿ ಶೇಪ್ ಮಾಡೋದ್ರಿಂದ ಆ ಲುಕ್ ಏನಿದೆಯಲ್ಲ ಲುಕ್ ಆಲ್ಮೋಸ್ಟ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಕ್ಲೈಂಟ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಯೂನೀಕಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಏನೇ ಅನಿಸಿದ್ರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಜ್ಯುವೆಲ್ರಿ ಅಪ್ಲೈ ಮಾಡಿ ಬೇರೆ ಏನೇ ಟಚಪ್ಸ್ ಇದ್ದರೂ ಟಚಪ್ ಮಾಡಿಕೊಂಡು ಬೇರೆ ಏನೇ ಸೆಟ್ಟಿಂಗ್ಸ್ ಇದ್ದರೂ ಸೆಟ್ಟಿಂಗ್ ಮಾಡಿಕೊಂಡು ನನ್ನ ಕ್ಲೈಂಟನ್ನು ಅವರ ರಿಸೆಪ್ಷನ್ ಸ್ಟೇಜಿಗೆ ತಲುಪಿಸಿದಾಯಿತು. ಸೊ ಇದಾಗಿತ್ತು ನನ್ನ ಒಂದು ಈವೆಂಟ್ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ನಾನು ನಿಮ್ಗಳಿಗೋಸ್ಕರ ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಕೋವರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಅಂದ್ಬಿಟ್ಟು ನೀವು ತಿಳ್ಕೊಳ್ಳಿ. ಹಾಗೆಯೇ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಈ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಬೇಕು ಅಥವಾ ನಾವು ಯಾವುದಾದ್ಮೇಲೆ ಯಾವುದನ್ನು ಯೂಸ್ ಮಾಡಬೇಕು ಅಥವಾ ಯಾವ ಟೋನಿಗೆ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದು ಡೌಟ್ಸ್ ನಿಮ್ಮಲ್ಲಿ ಬರಲಿ. ನೀವು ರಿಟರ್ನ್ ನನಗೆ ಕ್ವಶನ್ ಮಾಡಲಿ, ನಾನು ಅದಕ್ಕೆ ಆನ್ಸರ್ ಮಾಡೋ ರೀತಿ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನೇ ಅನಿಸಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಇಷ್ಟು ದಿನ ವೀಡಿಯೋಸ್ ಮಾಡದಿರೋದಕ್ಕೆ ಸಾರಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಟಾಟಾ ಬಾಯ್.